ಬೆಂಗಳೂರು ನಗರ ಪೊಲೀಸರಿಗೆ ಕಮಿಷನರ್ ಬಿ ದಯಾನಂದ್ ಅವರು ಚಾಟಿ ಬೀಸಿದ್ದಾರೆ. ಯಾಕಾಗಿ ನೋಡ್ತಾ ಹೋಗೋಣ. ಪ್ರಮುಖವಾಗಿ ಈ ಪೊಲೀಸ್ ಅಧಿಕಾರಿಗಳ ವರ್ಗಾವಣೆಯ ವೇಳೆ ಅಧಿಕಾರಿಗಳು ಕಾನೂನಿನ ಪ್ರಕಾರ ನಿಯಮ ಪಾಲನೆಯನ್ನು ಮಾಡ್ತಾ ಇರಲಿಲ್ವಂತೆ. ಪೊಲೀಸ್ ಠಾಣೆಯಲ್ಲಿ ರಿವಾಲ್ವರ್ ಆಗಿರಬಹುದು, ವಾಕಿ ಟಾಕಿ, ಕೇಸ್ ಫೈಲ್ ಸೇರಿದಂತೆ ಎಲ್ಲವನ್ನೂ ಕೂಡ ಹ್ಯಾಂಡ್ ಓವರ್ ಮಾಡದೇ ಹೋಗ್ತಾ ಇದ್ರಂತೆ. ಈಗ ಅವೆಲ್ಲವನ್ನೂ ಕೂಡ ಹ್ಯಾಂಡ್ ಓವರ್ ಮಾಡಬೇಕು ಅನ್ನುವಂತಹ ಸೂಚನೆಯನ್ನು ಕೊಟ್ಟಿದ್ದಾರೆ. ವರ್ಗಾವಣೆ ಆದ ಕೂಡಲೇ ಕೆಲಸವನ್ನು ಅರ್ಧಕ್ಕೆ ಬಿಟ್ಟು ವರ್ಗಾವಣೆಯಾದ ಜಾಗಕ್ಕೆ ಹೋಗ್ಬಿಡ್ತಾ ಇದ್ರು. ಇದರಿಂದ ನಂತರ ಬಂದ ಅಧಿಕಾರಿಗಳಿಗೆ ಯಾವ ಕೇಸು ಯಾವ ಹಂತದಲ್ಲಿದೆ, ಮಾಹಿತಿ ಏನು ಕೂಡ ಗೊತ್ತಾಗ್ತಾ ಇರಲಿಲ್ಲ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾನೂನಿನ ಪ್ರಕಾರ ಮತ್ತೊಬ್ಬ ಅಧಿಕಾರಿಗೆ ಎಲ್ಲವನ್ನೂ ಕೂಡ ಹಸ್ತಾಂತರ ಮಾಡಿ ಸಂಬಂಧಪಟ್ಟ DCP ಬಳಿ NOCಯನ್ನು ಪಡಿಬೇಕು ಅಂಥೇಳಿ ಕಮಿಷನರ್ ಹೇಳಿದ್ದಾರೆ. NOCಯನ್ನು ತೆಗೆದುಕೊಂಡು ಮತ್ತೊಂದು ಠಾಣೆಗೆ ಹೋಗಿ ಡ್ಯೂಟಿ ರಿಪೋರ್ಟನ್ನು ಮಾಡ್ಕೊಳ್ಬೇಕಿದೆ. ಈ ವೇಳೆ ಲಾಸ್ಟ್ ಪೇ ಸರ್ಟಿಫಿಕೇಟ್ ಅಂತ ಕೂಡ ನೀಡಲಾಗುತ್ತಂತೆ. ಅದನ್ನು ಇಲಾಖೆಗೆ ನೀಡಿದೆ ಮಾತ್ರ ಅಧಿಕಾರಿಗೆ ಸರ್ಕಾರದಿಂದ ಸಂಬಳ ಬರುತ್ತೆ, ಇಲ್ಲವಾದರೆ ಸಂಬಳ ಬರಲ್ವಂತೆ. ಈ ರೀತಿಯ ಹೊಸದೊಂದು ನಿಯಮವನ್ನು ಮಾಡಲಾಗಿದೆ. ಈ ನಿಯಮ ಬೆಂಗಳೂರಿನ ಸಬ್ ಇನ್ಸ್ಪೆಕ್ಟರ್ಗಳು, ಇನ್ಸ್ಪೆಕ್ಟರ್ಗಳು, ACP ಮಟ್ಟದ ಅಧಿಕಾರಿಗಳಿಗೆ ಅಪ್ಲೈ ಆಗುತ್ತೆ ಅಂಥೇಳಿ ಬಿ ದಯಾನಂದ್ ಅವರು, ಬೆಂಗಳೂರು ಪೊಲೀಸ್ ಕಮಿಷನರ್ ಅವರು ಮಾಹಿತಿ ಕೊಟ್ಟಿದ್ದಾರೆ. ನಮ್ಮ ಬೆಂಗಳೂರು ನಗರ ಪೊಲೀಸ್ ಘಟಕದಲ್ಲಿ ಸಿಬ್ಬಂದಿಗಳ ವರ್ಗಾವಣೆ ಆದಾಗ ಅಂದರೆ ಇನ್ಸ್ಪೆಕ್ಟರ್ಗಳಿರ್ಬೋದು, ಠಾಣಾಧಿಕಾರಿಗಳು ಅಥವಾ ಸಬ್ ಡಿವಿಷನ್ ಮಟ್ಟದ ACPಗಳು ಅಥವಾ ಠಾಣೆಯಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಸಬ್ ಇನ್ಸ್ಪೆಕ್ಟರ್ಗಳು ವರ್ಗಾವಣೆಯಾದ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆಯ ಕೆಲಸದ ಕಾರ್ಯದ ಒತ್ತಡಗಳಲ್ಲಿ ತುರ್ತಾಗಿ ಅವರು ಇನ್ನೊಂದೆಡೆಗೆ ಹೋಗಿ ಚಾರ್ಜನ್ನು ತೆಗೆದುಕೊಳ್ಬೇಕಾಗ್ತದೆ ಅಥವಾ ಪ್ರಭಾವವನ್ನು ವಹಿಸಬೇಕಾಗ್ತದೆ. ಅದೇ ರೀತಿ ಹೊಸ ಇನ್ಸ್ಪೆಕ್ಟರ್ಗಳು ಅಥವಾ ACPಗಳು ಏನು ಬರ್ತಾರೆ ಅವರು ಕೂಡ ತುರ್ತಾಗಿ ಬಂದು ಪ್ರಭಾರವನ್ನು ವಹಿಸ್ಕೊಳ್ತಾರೆ. ಹೀಗಾಗಿ ಈ ಚಾರ್ಜ್ ಹ್ಯಾಂಡಿಂಗ್ ಓವರ್ ಮತ್ತು ಟೇಕಿಂಗ್ ಓವರ್ ಪ್ರಕ್ರಿಯೆ ಏನಿದೆ ಅದು ಸಮಂಜಸವಾಗಿ ನಡೀತಾ ಇರಲಿಲ್ಲ. ಇದರಿಂದಾಗಿ ಅನೇಕ ಸಂದರ್ಭಗಳಲ್ಲಿ ಕೇಸ್ ಫೈಲ್ಸ್ಗಳಿರ್ಬೋದು ಅಥವಾ ಸರ್ಕಾರದಿಂದ ಕೊಟ್ಟಿರ್ತಕ್ಕಂಥ ಅಧಿಕಾರಿಗಳಿಗೆ ಕೊಟ್ಟಿರ್ತಕ್ಕಂಥ ವಿವಿಧ ಸಾಧನ